ಬಲ್ಲ ಮೂಲಗಳಿಂದ ಬಂದ ಮಾಹಿತಿ ತೆರೆಮರೆ ನಾಟಕದಲ್ಲಿ ಕಂಡಿದ್ದು ಕೇಳಿದ್ದು ರಾಜಕೀಯ ಪಕ್ಷಗಳ ಒಳಗೊಂದು ಎಣುಕು ನೋಟ ಇದು ಒಳನೋಟ. ನಾನು ನಿಕೇಶ್ ಕೊಠಾರಿ. ವೀಕ್ಷಕರ, ಇವತ್ತು ಟಾಪ್ 3 ಸ್ಟೋರಿ ಇದೆ. ನಂಬರ್ 1 ಸ್ಟೋರಿ, ಕೈ ಕುಕ್. ಏನಿದು ಈ ಮಧ್ಯಪ್ರದೇಶದ ಹುಕ್ ಕಥೆ ಏನಾಗ್ತಿದೆ? ಹಾಗಾದ್ರೆ ಕಾಂಗ್ರೆಸ್ ಸರ್ಕಾರಕ್ಕೆ ಅಸ್ತ್ರವಾಗಿ ಸಿಕ್ಕಿದೆ ಬಿಜೆಪಿ ಆಡಳಿತದಲ್ಲಿರುವಂತಹ ಮಧ್ಯಪ್ರದೇಶದ ಸರ್ಕಾರದ ಸಾಕ್ಷಾತ್ ಆದೇಶ. ಸದನದಲ್ಲಿ ನಡೆಯಲಿರುವಂತಹ ರಿಯಲ್ ಡ್ರಾಮಾ ಮುನ್ಸೂಚನೆ ಇವತ್ತಿನ ಟಾಪ್ ನಂಬರ್ 1 ಸ್ಟೋರಿಯಲ್ಲಿ. ನಂಬರ್ 2ನೇದು ಟಾಪ್ ಸ್ಟೋರಿ, ಈ ಉಳಿದವರು ಕಂಡಂತೆ ಪಿಕ್ಚರ್ ಅಲ್ಲ, ನೋಡೋಣ ಟಾಪ್ ಸ್ಟೋರಿ 2ರಲ್ಲಿ ಏನು ಹಾಗಾದ್ರೆ ಅದು, ಅದರ ಬಗ್ಗೆನೂ ಮಾಹಿತಿ ಕೊಡ್ತೀವಿ. ಜೊತೆಗೆ ಇವತ್ತಿನ 3ನೇ ಸ್ಟೋರಿನ ಬಗ್ಗೆನೂ ಮಾಹಿತಿ ಕೊಡ್ತೀನಿ. ಬಹಳ ಕ್ಯೂರಿಯಾಸಿಟಿ ಇದೆ, ಟೈಮ್ ಇಲ್ಲ, ಆ ಕಾರಣದಿಂದ ಮೊದಲ ಸುದ್ದಿಗೆ ಹೋಗೋಣ. ಅಧಿವೇಶನದ ಆರಂಭದಲ್ಲೇ ಶುರುವಾದ ಹನೂರು ಕದನ ಇನ್ನೂ ಕೂಡ ಮುಗಿದಿಲ್ಲ. ರಾಜ್ಯ ಸರ್ಕಾರದ ಮೇಲೆ ಮುಗಿಬಿದ್ದಿರುವಂತ ಬಿಜೆಪಿ ಅರಣ್ಯ ಅಧಿಕಾರಿಗಳ ಅರೆಸ್ಟ್ ಮಾಡಿ ಅನ್ನೋ ಅಸ್ತ್ರವನ್ನ ಪ್ರಯೋಗಿಸಿದೆ. ಅದೇ ಅಸ್ತ್ರವನ್ನ ಅದೇ ಅರಣ್ಯದ ಬಾಲಕ ಮೋಗ್ಲಿ ಕೈಯಲ್ಲಿರುವಂತಹ ಬೂಮ್ರಾಂಗ್ ರೀತಿ ಬಿಜೆಪಿ ಮೇಲೆ ಪ್ರಯೋಗಿಸೋಕೆ ಈಗ ಆರ್ಡರ್ ಕಾಪಿ ಒಂದು ರೆಡಿ ಆಗಿದೆ. ಅದೇ ಆರ್ಡರ್ ಕಾಪಿ ಈಗ ನಮ್ಮ ಗೋವಿಂದಣ್ಣನ ಗುಸುಗುಸು ಮೂಲಗಳಿಂದ ಒಳನೋಟಕ್ಕೆ ಕಂಡಿದೆ. ಏನದು, ಬನ್ನಿ ಅದರ ಸಂಬಂಧಪಟ್ಟಂತ ವರದಿ ನೋಡ್ಕೊಂಡು. ಸ್ವಲ್ಪ ತಾಳಿ, ನಮಗೆ ಬುದ್ಧಿ ಹೇಳೋ ಮುಂಚೆ ಬಿಜೆಪಿ ಸರ್ಕಾರ ಇರೋ ಮಧ್ಯಪ್ರದೇಶದಲ್ಲಿ ಏನಾಗಿದೆ ಅಂತ ಒಮ್ಮೆ ಕಣ್ಬಿಟ್ಟು ನೋಡಿ ಅಂತ ಕಾಂಗ್ರೆಸ್ನವರು ಒಂದು ಆರ್ಡ್ರು ಇಟ್ಕೊಂಡು ಬಿಜೆಪಿ ಅವರಿಗೆ ತೋರ್ಸೋಕೆ ರೆಡಿ ಆಗವ್ರೆ. ಆ ಆರ್ಡ್ರು ಈಗ ನನ್ನ ಕೈಗೆ ಸಿಕ್ಕೈತೆ. ಈ ಆರ್ಡ್ರು ನೋಡಿದ್ರೆ ಬಿಜೆಪಿಯವರು ಮಾತಾಡಂಗೆ ಇಲ್ಲ, ಹಂಗಾಗ್ಬಿಡುತ್ತೆ ಅಷ್ಟೇ. ಇದು ನೋಡಿದ್ರೆ ಬಿಜೆಪಿಯವರ ಹನೂರು ಹೋರಾಟ, ಸತ್ಯ ಶೋಧನಾ ಸಮಿತಿ ಎಲ್ಲಾ ಕಟ್ಕೊಂಡು ಏನ್ ಮಾಡ್ತಾರೋ ಅದೇನಾಗುತ್ತೋ ದೇವ್ರೇ ಬಲ್ಲ ಅಂತ ಯಾವ್ದು ಆದೇಶವನ್ನ ಹಿಡ್ಕೊಂಡು ಬಂದ್ರು ನಮ್ ಗೋವಿಂದಣ್ಣ. ಏನ್ ಗೋವಿಂದಣ್ಣ, ಯಾವ್ದು ಆರ್ಡರ್ ಕಾಪಿ ಸಿಕ್ಕಂಗಿದೆ, ಏನಾದ್ರೂ ಒಂದು ತೆಗಿತಾನೆ ಇರ್ತೀರಿ ನೋಡಿ ನೀವು. ಈಗ ನೀವು ತಂದಿರೋ ಆರ್ಡ್ರಲ್ಲಿ ಏನಿದೆ, ಏನ್ ಕತೆ, ಸ್ವಲ್ಪ ಬಿಡಿಸಿ ಹೇಳಿ ಗೋವಿಂದಣ್ಣ ಅಂತ ಕೇಳಿದಾಗ ಬಾಯ್ ಬಿಟ್ಟು ನೋಡಿ ಬಿಜೆಪಿಯವರು ಅವ್ರ ಕೈಯಲ್ಲಿ ಅವ್ರ ಕೆನ್ನೆಗೆ ಅವರೇ ಹೊಡ್ಕೊಳ್ಳೋ ಹಂಗ್ ಮಾಡೋ ಕೈ ಪ್ಲಾನು. ವಿಷಯ ಏನಪ್ಪಾ ಅಂದ್ರೆ, ಇತ್ತೀಚೆಗೆ ಕಾವೇರಿ ವನ್ಯಜೀವಿ ವಿಭಾಗದ ಹನೂರಿನ ಕಾಡಿನಲ್ಲಿ ಆ ಕೇಸ್ ಇಟ್ಕೊಂಡು ಬಿಜೆಪಿಯವರು ಅಧಿವೇಶನದಲ್ಲಿ ದೊಡ್ಡ ಗಲಾಟೆ ಮಾಡ್ತಿದ್ದಾರೆ. ಕಲಾಪ ನಡ್ಸಕ್ಕೆ ಬಿಡ್ತಿಲ್ಲ. ಬಿಜೆಪಿಯವರು ಹೇಳ್ತಿರೋದೇನಪ್ಪಾ ಅಂದ್ರೆ, ಅರಣ್ಯ ಸಿಬ್ಬಂದಿ ಅಮಾಯಕರನ್ನ ಕೊಂದಿದ್ದಾರೆ, ಅದಕ್ಕೆ ಅರಣ್ಯ ಇಲಾಖೆಯವರ ಮೇಲೆ ಕೊಲೆ ಕೇಸ್ ಹಾಕಿ ಕ್ರಮ ಕೈಗೊಳ್ಳಿ ಅನ್ನೋದು ಬಿಜೆಪಿಯವರ ಒತ್ತಾಯ. ಈ ಡಿಮ್ಯಾಂಡ್ ಮುಂದಿಟ್ಕೊಂಡು ಸದನದಲ್ಲಿ ಹಂಗಾಮ ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ನೋಡ್ತಾ ಇರೋ ಕೈ ನಾಯಕರು ಸೈಲೆಂಟ್ ಆಗಿ ಬಿಜೆಪಿಗೆ ಬೇಕ್ ಶಾಕ್ ಕೊಡೋಕೆ ರೆಡಿ ಆಗಿದ್ದಾರೆ ಅಂತ ವಿಧಾನಮಂಡಲದ ಮೊಗಸಾಲೆ ಮೂಲಗಳು ವಿತ್ ಡಾಕ್ಯುಮೆಂಟ್ ಹೇಳ್ತಾ ಇವೆ. ಕಾಂಗ್ರೆಸ್ನವರು ಬಿಜೆಪಿಗೆ ಟಕ್ಕರ್ ಕೊಡೋಕೆ ರೆಡಿ ಮಾಡ್ಕೊಂಡಿರೋ ಆರ್ಡರ್ ಕಾಪಿಲಿ ಏನಿದೆ ಅಂತ ಹೇಳೋಕ್ಕೂ ಮೊದಲು ಬಿಜೆಪಿಯವರು ಏನೀಗ ಸದನದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಅವ್ರನ್ನೆಲ್ಲ ಅರೆಸ್ಟ್ ಮಾಡಬೇಕು ಅಂತ ಪಟ್ ಹಿಡ್ಕೊಂಡಿದ್ದಾರೆ. ಅದಕ್ಕೆ ಕಾಂಗ್ರೆಸ್ನವರು, ಅಲ್ರಪ್ಪ ಸ್ವಲ್ಪ ತಾಳಿ, ನಮಗೆ ಬುದ್ಧಿ ಹೇಳೋಕ್ ಬರೋ ಮುಂಚೆ ನಿಮ್ಮದೇ ಬಿಜೆಪಿ ಸರ್ಕಾರ ಇರುವ ಮಧ್ಯಪ್ರದೇಶದಲ್ಲಿ ಏನಾಗಿದೆ ಅಂತ ಒಮ್ಮೆ ಕಣ್ಣು ಬಿಟ್ಟು ನೋಡಿ ಅಂತ ಈ ಆರ್ಡರ್ ಕಾಪಿ ತೋರ್ಸೋಕೆ ರೆಡಿ ಆಗಿದ್ದಾರೆ. ಈ ಆರ್ಡರ್ ಕಾಪಿಲಿ ಏನಿದೆ ಅಂದ್ರೆ, ಮಧ್ಯಪ್ರದೇಶ ಅರಣ್ಯ ಇಲಾಖೆ ಆದೇಶದಲ್ಲಿ ಏನಿದೆ ಅಂದ್ರೆ, ಅರಣ್ಯ ಸಿಬ್ಬಂದಿ ತಮ್ಮ ಶಸ್ತ್ರಾಸ್ತ್ರ ಆತ್ಮರಕ್ಷಣೆಗೆ ಬಳಸಬಹುದು. ಕರ್ತವ್ಯದ ವೇಳೆ ಬಂದೂಕು ಬಳಸಿದರೆ ಅಂತಹ ಅರಣ್ಯಾಧಿಕಾರಿಯ ಮೇಲೆ ಎಫ್ಐಆರ್ ಮಾಡುವಂತಿಲ್ಲ. ಆತ್ಮರಕ್ಷಣೆಗೆ ಶಸ್ತ್ರ ಬಳಸಿದ ಅರಣ್ಯಾಧಿಕಾರಿಯನ್ನ ಬಂಧಿಸುವಂತಿಲ್ಲ. ಮೊದಲು ಮ್ಯಾಜಿಸ್ಟ್ರೇಟ್ ತನಿಖೆ ನಡೆಯಬೇಕು. ಆ ತನಿಖೆಯ ವರದಿ ಆಧರಿಸಿ ಮುಂದಿನ ಕ್ರಮ ಆಗಬೇಕು. ಅರಣ್ಯಾಧಿಕಾರಿಗಳು ಅನಗತ್ಯವಾಗಿ ಗುಂಡು ಹಾರಿಸಿದ್ದರೆ ಹಾಗೂ ಅರಣ್ಯಾಧಿಕಾರಿಗಳು ಅನಗತ್ಯ ಅತಿ ಗುಂಡು ಹಾರಿಸಿದ್ದಾರೆ ಎಂಬುದು ಮ್ಯಾಜಿಸ್ಟ್ರೇಟ್ ತನಿಖೆಯಲ್ಲಿ ದೃಢಪಟ್ಟಿದ್ರೆ ಹಾಗೂ ಆ ಮ್ಯಾಜಿಸ್ಟ್ರೇಟ್ ವರದಿ ಸರ್ಕಾರ ಒಪ್ಪಿದ್ರೆ ಮಾತ್ರ ಕೇಸ್ ದಾಖಲಿಸಲು ಅವಕಾಶ ಅಂತ ಮಧ್ಯಪ್ರದೇಶ ಸರ್ಕಾರ ಆದೇಶದಲ್ಲಿದೆ. ಇದೇ ಈಗ ಕಾಂಗ್ರೆಸ್ ಸರ್ಕಾರಕ್ಕೆ ಅಸ್ತ್ರವಾಗಿ ಕೈಗೆ ಸಿಕ್ಕಿದೆ. ಹೆಂಗಿರೋ ಆದೇಶ ಅದು ಬಿಜೆಪಿ ಸರ್ಕಾರ ಇರುವಂತಹ ಮಧ್ಯಪ್ರದೇಶದ ಅರಣ್ಯ ಇಲಾಖೆ ಹೊರಡಿಸಿರುವಂತಹ ಆದೇಶ ಕೈಗೆ ಸಿಕ್ಕಿರುವಾಗ ಕೈ ನಾಯಕರು ಬಿಡ್ತಾರ? ನಿಮಗೊಂದು ನ್ಯಾಯ ನಮಗೊಂದು ನ್ಯಾಯನ? ನಿಮ್ಮ ಸರ್ಕಾರ ಇರೋ ರಾಜ್ಯದಲ್ಲೇ ಹಿಂಗೆ ಆದೇಶ ಇದೆ, ಅದನ್ನೇ ನಾವು ಪಾಲಿಸ್ತಾ ಇದ್ದೀವಿ ಅಂತ ಹೇಳೋಕೆ ಕೈ ನಾಯಕರು ರೆಡಿಯಾಗಿರೋದು ವಿಧಾನಮಂಡಲದ ಮೊಗಸಾಲೆ ಮೂಲಗಳಿಂದ ಪಕ್ಕಾ ಆಗಿದೆ.
ಘಟನೆಯನ್ನ ಇಟ್ಕೊಂಡು ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸೋಕೆ ರೆಡಿಯಾಗಿದ್ದ ಬಿಜೆಪಿಗೆ ಕಾಂಗ್ರೆಸ್ ನಾಯಕರು ಮಧ್ಯಪ್ರದೇಶದ ಕನ್ನಡಿ ತೋರಿಸಿ ರಿವರ್ಸ್ ಅಟ್ಯಾಕ್ ಮಾಡಲು ರೆಡಿಯಾಗಿರುವುದು ಅದೇ ಕನ್ನಡಿ ಒಳಗಿಂದ ನಮ್ಮ ಒಳನೋಟಕ್ಕೆ ಕಂಡಿದೆ. ನೋಡಿ, ಅಪ್ಪ ಅಮ್ಮನ ಜಗಳದಲ್ಲಿ ಕೂಸು ಬಡವಾಯಿತು ಅಂತ ಇದೆ. ಅದು ಗಾದೆ ಹಳೆಯದು. ಆದ್ರೆ ನಮ್ಮ ರಾಜ್ಯದಲ್ಲಿ ನಡೀತಾ ಇರುವಂತ ಈ ಪ್ರಸ್ತುತ ವಿದ್ಯಮಾನದಲ್ಲಿ ಈ ಲೈನ್ಸ್ಗಳೆಲ್ಲ ಮತ್ತೆ 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 ಮುನ್ನೆಲೆಗೆ ಬರ್ತಾ ಇದೆ. ಕಾರಣ ಈ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಕದನದಲ್ಲಿ ಹನೂರು ಸತ್ಯವೇ ಮಣ್ಣುಪಾಲಾಗುತ್ತಾ. ಹಾಗಾದ್ರೆ ನೋಡಿ, ಆಡಳಿತ ವಿಪಕ್ಷಗಳ ಮಧ್ಯೆ ನೈಜ ಸಂತ್ರಸ್ತರ ಕಡೆಗಣನೆ ಆಗ್ತಾ ಇದೆ. ಅದಕ್ಕೆ ಕಾರಣ ಏನು ಹಾಗಾದ್ರೆ? ನೋಡಿ, ಬಿಜೆಪಿ ಹಾಗೆ ಕಾಂಗ್ರೆಸ್ ವಾಕ್ಸಮರದಲ್ಲಿ ಸತ್ಯಾಸತ್ಯತೆ ಮೂಲಗುಂಪಾಗ್ತಾ ಇದೆಯಾ? ಈ ಪ್ರಶ್ನೆ ಎಲ್ಲ ಉದ್ಭವ ಆಗ್ತಾ ಇದೆ. ರಾಜಕೀಯ ಮೇಲಾಟದಲ್ಲಿ ವಾಸ್ತವದ ಚರ್ಚೆಯೇ ನಡೆಯಲಿಲ್ಲ ಎನ್ನುವಂತ ಆರೋಪವೂ ಕೂಡ ರಾಜಕೀಯ ನಾಯಕರಲ್ಲಿ ಕೇಳಿ ಬರ್ತಾ ಇರುವಂತ ಸಂಗತಿ. ಒಬ್ಬರಿಗೆ ಅಪವಾದ ಹೊರಿಸುವಂತ ಧಾವಂತ, ಮತ್ತೊಬ್ಬರಿಗೆ ಹಾಗಾದ್ರೆ ಕ್ಲೀನ್ ಚಿಟ್ ಪಡೆಯುವ ತರಾತುರಿ. ಆ ವಿಚಾರದ ಬಗ್ಗೆ ನಾಗೇಂದ್ರ ವಿಚಾರ ಇರ್ಬೋದು, ಈಚಿ ಹನೂರು ವಿಚಾರ ಎಲ್ಲವೂ ಕೂಡ ಸದನದಲ್ಲಿ ಚರ್ಚೆ ಆಗ್ತಾ ಇದೆ. ಉಭಯ ಪಕ್ಷಗಳ ರಾಜಕೀಯದಲ್ಲಿ ಸಮಸ್ಯೆ ಪರಿಹಾರದ ಮಾತಿಲ್ಲ. ಸಮಸ್ಯೆ ಎಷ್ಟಿದೆಯಪ್ಪ ನಮ್ಮ ರಾಜ್ಯದಲ್ಲಿ, ಆದ್ರೆ ಆ ಪರಿಹಾರದ ಬಗ್ಗೆ ಮಾತಿಲ್ಲ. ಖಾಲಿ ಇದ್ರ ಬಗ್ಗೆನೇ ಚರ್ಚೆ ಆಗ್ತಾ ಇದೆ. ಹಾಗಾದ್ರೆ ಏನದು? ಇದ್ರ ಬಗ್ಗೆ ಮಾತನಾಡೋಣ. ನನ್ನ ಕಲೀಗ್ ವೀರೇಂದ್ರ ಉಪ್ಪುಂದ ಇದ್ದಾರೆ. ವೀರೇಂದ್ರ ಉಪ್ಪುಂದ, ಬಹಳ ಪ್ರಮುಖವಾಗಿ ನಿಮ್ಗೆ ಗೋವಿಂದಣ್ಣ ಹನೂರು ಬಿಟ್ಟು ಬರಲಿಲ್ಲ ಅಂತ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ಬಹಳ ಬ್ಯುಸಿಯಾಗಿದ್ದಾರೆ ಎನ್ಕೌಂಟರ್ ಕೇಸಲ್ಲಿ. ಇಲ್ಲಿ ಪ್ರಶ್ನೆ ಇರುವಂತದ್ದು, ಸಾಮಾನ್ಯವಾಗಿ ವೀರೇಂದ್ರ, ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಎನ್ಕೌಂಟರ್ ಕೇಸ್ಗಳನ್ನೆಲ್ಲ ನಾವು ನೋಡ್ತಾ ಇರ್ತೀವಿ. ಅಲ್ಲೊಂದು ಎನ್ಕೌಂಟರ್ ಆಯ್ತು, ಇಲ್ಲಿ ಹೀಗಾಯ್ತು, ಅದು ನಕಲಿ, ಅದು ಅಸಲಿ, ಹೀಗೆಲ್ಲ ಆಗ್ತಾ ಇರುತ್ತೆ. ಆದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದೆಲ್ಲ ರೇರ್. ಆಗಿಲ್ಲ ಅಂತ ನಾನು ಹೇಳ್ತಿಲ್ಲ, ಹಿಂದೆಲ್ಲ ಆಗಿದೆ, ಆದ್ರೆ ರೇರ್ ಕೇಸು. ಆದ್ರೆ ಇಲ್ಲ ಆಗಿದ್ದು ಎದೆ ಗುಂಡು ಹೊಡೆದ್ರು, ಕಾಲಿ ಗುಂಡು ಹೊಡೆದ್ರು, ಆಮೇಲೆ ತಲೆ ಗುಂಡು ಹೊಡೆದ್ರು, ಈ ಥರ ಎಲ್ಲ ಆರೋಪ ಕೇಳಿ ಬರ್ತಾ ಇರೋದು. ಸಾಮಾನ್ಯವಾಗಿ ಎನ್ಕೌಂಟರ್ ಅಂದ್ರೆ ಖಾಲಿ ಗುಂಡು ಹೊಡಿತಾರೆ ಅಂತ ನಮಗೆಲ್ಲ ಗೊತ್ತಿರುವಂತ ವಿಚಾರ. ಅದು ಅವರು ಎದುರು ಪಾರ್ಟಿಯವರು ಪ್ರತಿರೋಧ ವ್ಯಕ್ತಪಡಿಸಿದ್ರೆ ಅಧಿಕಾರಿಗಳಿಗೆ ಇವ್ರು ಗುಂಡು ಹೊಡುವಂಥದ್ದು ಒಂದು ಪರ್ಮಿಷನ್ ಅಂತ ಗೊತ್ತಿರುವಂತ ಸಂಗತಿ. ಆದ್ರೆ ಇಲ್ಲಿ ಅಧಿಕಾರಿಗಳಿಗೆ ಏನಾದರೂ ಅಟ್ಯಾಕ್ ಆಗಿರ್ಬೇಕಲ್ವಾ? ಅಲ್ಲಿ ಆಗಿಲ್ಲ ಅಂತ ಆರೋಪ ಕೇಳಿ ಬರ್ತಾ ಇದೆ. ಏನು ಹೇಳ್ತೀರಿ ಇದ್ರ ಬಗ್ಗೆ? ಇದ್ರ ನಡುವೆಗೆ ಏನಾಗ್ತಿದೆ ಅಂತ ಹೇಳಿದ್ರೆ ವೀರೇಂದ್ರ, ಇಲ್ಲಿ ಪ್ರಶ್ನೆ ಮೂಡ್ತಾ ಇರುವಂತದ್ದು, ಮ್ಯಾಜಿಸ್ಟ್ರೇಟ್ ತನಿಖೆ ಕೊಟ್ಟಿದ್ರು. ಆ ತನಿಖೆಯ ಸತ್ಯಾಸತ್ಯಾಂಶ ಹೊರಬರುವ ಮುನ್ನವೇ ಇಷ್ಟೆಲ್ಲ ರಾಜಕೀಯ ಚಟುವಟಿಕೆ ಆಗ್ತಾ ಇದೆ. ನಿಕೇಶ್, ನೀವು ಹೇಳಿದ್ರಲ್ಲ, ಅದಕ್ಕೆ ಸರಿಯಾದ ಪದ ಏನಂದ್ರೆ ರಾಜಕೀಯ ಮೇಲಾಟ ಜಾಸ್ತಿ ಆಗಿದೆ ಅಂತ. ರಾಜಕೀಯ ಚಟುವಟಿಕೆ ಆಗಿದ್ದಿದ್ರೆ ಪರವಾಗಿಲ್ಲ, ಇದು ರಾಜಕೀಯ ಚಟುವಟಿಕೆಯನ್ನು ಮೀರಿ ರಾಜಕೀಯ ಮೇಲಾಟವೇ ಜಾಸ್ತಿ ಆಗೋಯ್ತು ಅಂತ. ಮತ್ತೆ ನೀವು ಹೇಳಿದ್ರಲ್ಲ, ಈಗ ಕಾಡಿನ ಕತೆ ಡಿಸ್ಕಸ್ ಮಾಡೋಣ ನಾವು. ಯಾಕಂದ್ರೆ ಕಾಡಲ್ಲಿ ಯಾವಾಗ ಈ ರೀತಿಯ ಶೂಟೌಟ್ಗಳು ಆಗುತ್ತೆ, ನೀವು ಹೇಳಿದ್ರಲ್ಲ, ಬಹಳ ರೇರ್. ನಿಮಗೆ ಚೆನ್ನಾಗಿ ಗೊತ್ತು, ಯಾಕೆ ಹೇಳಿ, ನೀವು ಅದೇ ಕಾಡಿನ ಮಧ್ಯದಲ್ಲಿರುವ ಕೊಲ್ಲೂರಿನವರು. ಹೌದು, ಯಾಕಂದ್ರೆ ಅದು ವೆಸ್ಟರ್ನ್ ಘಾಟ್ಸ್, ಅದು ಕೂಡ ರಕ್ಷಿತಾರಣ್ಯ. ಅಲ್ಲೇ ನೀವು ಹುಟ್ಟು ಬೆಳೆದಿರೋ, ನಿಮಗೆ ಗೊತ್ತಿಲ್ವಾ ಕಾಡಿನ ಕತೆ ಏನು ಅಂತ? ಹೌದು, ಕಾಡು ಗೊತ್ತು, ಹಾಡಿಯೂ ಗೊತ್ತು, ಹಾಡಿ ಸುತ್ತಮುತ್ತ ಜನರು ಗೊತ್ತು, ಎಲ್ಲ ಗೊತ್ತು ನಿಮಗೆ. ಆ ವಿಷಯಕ್ಕೆ ಬರೋಣ. ಆದ್ರೆ ಇಲ್ಲಿ ಆಗ್ತಿರೋದೇನು ಅಂದ್ರೆ, ನೀವು ಹೇಳಿದಾಗೆ ರಾಜಕೀಯ ಮೇಲಾಟ ಇದೆಯಲ್ಲ, ಆ ರಾಜಕೀಯ ಮೇಲಾಟ ಈಗ ಸದನದೊಳಗೂ ಕೂಡ ಅದೇ ಮೇಲಾಟ ನಡೀತಾ ಇದೆ. ಈಗ ಬಿಜೆಪಿಯವರು ಫಸ್ಟ್ ಇಶ್ಯೂ ತಗೊಂಡಿದ್ದೆ ಇದು, ಹನೂರು ಇಶ್ಯೂನೇ ಅವ್ರು ಫಸ್ಟ್ ತಗೊಂಡಿದ್ದು. ಹೌದು, ನಾಗೇಂದ್ರ ಇಶ್ಯೂನು ಬದಿಗಿಟ್ಟು ಇಶ್ಯೂ ತಗೊಂಡ್ರವರು. ಇನ್ಫ್ಯಾಕ್ಟ್ ಆ ಇಶ್ಯೂ ಇನ್ನೂ ಮುಗ್ದಿಲ್ಲ, ಗೌರ್ಮೆಂಟ್ ಇಂದ ಆನ್ಸರ್ ಬಾಕಿ ಇದೆ. ಅವ್ರ ಆನ್ಸರ್ ಕೊಡೋರು ಇದ್ದಾರೆ ಇನ್ನೂ ಕೂಡ. ಈಗ ನೀವು ನಾಳೆ ನಾಡ್ದಲ್ಲಿ ಮತ್ತೆ ನೋಡ್ತೀರಿ, ಇದರ ಎರಡನೇ ಭಾಗ ನೋಡ್ತೀರಿ ನಿಕೇಶ್ ನೀವು ಸದನದಲ್ಲಿ. ಬಟ್ ಆಗ್ತಿರೋದೇನಂದ್ರೆ, ನಾವು ಕೊಟ್ಟಿದ್ದೀವಲ್ಲ ಹೆಡ್ಲೈನು, ಅಪ್ಪ ಅಮ್ಮ ಜಗಳದಲ್ಲಿ ಕೂಸು ಬಡವಾಯ್ತು ಅಂತ ನಿಕೇಶ್. ಸೊ ಹಂಗಾಗಿ ಏನಾಗ್ತಾ ಇದೆ ಅಂದ್ರೆ, ನಿಜವಾಗಿಯೂ ನಡೆದಿದ್ದೇನು, ನಿಜವಾದ ಸಮಸ್ಯೆ ಏನು? ಇಲ್ಲಿ ಬಹಳ ವಿಷಯ ಇದೆ ನಿಕೇಶ್. ಬರೀ ಕಾಡು ಅನ್ನೋದಷ್ಟೇ ಅಲ್ಲ, ಕಾಡಿನ ವನ್ಯಜೀವಿ, ಅಲ್ಲಿನ ಮೃಗಗಳು. ನೋಡಿ, ಜಿಂಕೆ ಹೊಡೆಯೋ ಕೇಸ್ ಏನು ಸಣ್ಣ ಪುಟ್ಟ ಕೇಸ? ಎಂತೆಂತ ಸೂಪರ್ ಸ್ಟಾರ್ಗಳೇ ಜೈಲಿಗೆ ಹೋಗಿ ಬಂದ್ರು ಜಿಂಕೆ ಹೊಡೆದಿರೋ ಕೇಸಲ್ಲಿ, ನೆನಪಿದೆ ನಿಮ್ಗೆ? ಹೌದು ಹೌದು ಹೌದು. ಹಿಂಗಿರುವಾಗ ಅದಿಲ್ಲಿ ಚರ್ಚೆ ಆಗ್ತಾ ಇಲ್ಲ, ಅದು ಯಾವುದು ಅಂತ. ಜಿಂಕೆ ಹೊಡೆದ್ರೋ ಇಲ್ವೋ, ಜಿಂಕೆ ಹೊಡೆಯಕ್ ಹೋಗಿದ್ರೋ ಇಲ್ವೋ, ಜಿಂಕೆ ಮಾಂಸ ಎಲ್ಲಿಂದ ಬಂತು? ಈಗ ಕೆಲವರು ಈಗ ಎರಡು ಆಯಾಮಗಳು ನಾವು ನೋಡ್ತಾ ಇದೀವಿ, ಎರಡು ಧ್ರುವಗಳಿದೆ. ಒಂದು, ಹೌದು ಬೇಟೆಗಾರರವರು ಅಂತ. ಇನ್ನೊಂದು ಟೀಮ್ ಹೇಳೋದು, ಇಲ್ಲ ಬೇಟೆಗಾರ ಅಲ್ವೇ ಅಲ್ಲ, ಅವ್ರು ಬೇಟೆಗಾರರೇ ಅಲ್ಲ ಅಂತ. ಹೌದಾ? ಹೌದು. ಈ ರೀತಿಯ ವಾದಗಳ ನಡುವೆ ಈಗ ರಾಜಕೀಯ ಎಂಟರ್ ಆಗ್ಬಿಟ್ಟಿದೆ. ಇದರಲ್ಲಿ ರಾಜಕೀಯದ ಮೇಲಾಟ, ರಾಜಕೀಯ ಚರ್ಚೆ, ರಾಜಕೀಯ ವಾಕ್ಸಮರ, ರಾಜಕೀಯ ಮಾತಿನ ಚಕಮಕಿ, ಸದನದಲ್ಲೂ ಕೂಡ ರಾಜಕೀಯ ಕದನ. ಇದ್ರ ಮಧ್ಯೆ ನಿಜವಾದ ಸಮಸ್ಯೆ ಏನು, ನಿಜವಾಗಿಯೂ ಆಗ್ಬೇಕಾದ ಪರಿಹಾರ ಏನು, ಅದಿನ್ನೂ ಕೂಡ ಯಾರು ಅಲ್ಲಿವರೆಗೂ ಹೋಗೇ ಇಲ್ಲ. ಇದ್ರ ಮಧ್ಯೆ ಈಗ ಯಾವಾಗ ಸದನದಲ್ಲಿ ನಿಂತು ಬಿಜೆಪಿ ಹೋರಾಟ ಕಿಳಿತೋ, ಇವರು ಒಂದು ಪ್ರತ್ಯಸ್ತ್ರ ರೆಡಿ ಮಾಡ್ಕೊಂಡ್ರು. ಅದೇನು ಅಂದ್ರೆ, ಈಗ ಇದೇ ತಿಂಗಳು ನಾ ಹೇಳ್ತೀನಿ ಕೇಳಿ, ಲಾಸ್ಟ್ ವೀಕ್ ಒಂದು ಆರ್ಡರ್ ಪಾಸ್ ಆಗಿದೆ. ಎಲ್ಲಿ? ಮಧ್ಯಪ್ರದೇಶ ಗೌರ್ಮೆಂಟ್. ಮಧ್ಯಪ್ರದೇಶದಲ್ಲಿರೋದು ಯಾವ ಸರ್ಕಾರ? ಬಿಜೆಪಿ ಸರ್ಕಾರ. ಅಲ್ಲಿ ಅರಣ್ಯ ಇಲಾಖೆ ಒಂದು ಆದೇಶ ಹೊರಡಿಸಿದೆ. ಅದನ್ನೀಗ ಕಾಂಗ್ರೆಸ್ ಅವರು ರೆಡಿ ಮಾಡಿ ಇಟ್ಕೊಂಡು ಕೂತಿದ್ದಾರೆ ನಿಕೇಶ್.
ಅದರಲ್ಲಿ ಏನಿದೆ ಅಂದ್ರೆ ಈಗ ಇವ್ರು ಏನ್ ಮಾಡ್ತಿದಾರಲ್ಲ, ಈಗ ಏನ್ ಕೊಟ್ಟಿದ್ದಾರೆ ಇವರು, ಮ್ಯಾಜಿಸ್ಟ್ರೇಟ್ ತನಿಖೆ ಕೊಟ್ಟಿದ್ದಾರೆ. ಬಿಜೆಪಿ ಅವ್ರು ಏನ್ ಕೇಳ್ತಿದ್ದಾರೆ, ಇಲ್ಲ ಇದು ನ್ಯಾಯಾಂಗ ತನಿಖೆ ಆಗ್ಬೇಕು ಅಂತ ಬಿಜೆಪಿ ಅವ್ರು ಕೇಳ್ತಾ ಇದ್ದಾರೆ. ಸೊ ಮಧ್ಯಪ್ರದೇಶದ ಆದೇಶದಲ್ಲಿ ಏನಿದೆ ಅಂದ್ರೆ, ಕಾಂಗ್ರೆಸ್ ಅವ್ರಿಗೆ ಇಟ್ಕೊಂಡು ಕೂತಿದಾರಲ್ಲ, ಆ ಆದೇಶದಲ್ಲಿ ಏನಿದೆ ಅಂದ್ರೆ ಹಂಗೆಲ್ಲ ಇವ್ರಿಗೆ ಕೇಳ್ತಿರೋದೇನು ಬಿಜೆಪಿ ಅವರು, ಅರಣ್ಯಾಧಿಕಾರಿಗಳು ಅವ್ರನ್ನ ಫಸ್ಟ್ ಅರೆಸ್ಟ್ ಮಾಡಿ, ಅವ್ರ ಮೇಲೆ ಕೇಸ್ ಹಾಕಿ, ಅವ್ರ ಮೇಲೆ FIR ಮಾಡಿ ಅಂತ ಅವ್ರು ಕೇಳ್ತಿದ್ದಾರೆ. ಕಾಂಗ್ರೆಸ್ ಅವರು ಅದನ್ನ ಒಪ್ತಾ ಇಲ್ಲ. ಅವರು ಮ್ಯಾಜಿಸ್ಟ್ರೇಟ್ ತನಿಖೆ ಕೊಟ್ಟಿದ್ದೀವಿ, ಅದು ರಿಪೋರ್ಟ್ ಬರಲಿ ಅಂತ. ಮಧ್ಯಪ್ರದೇಶದ ಆದೇಶದಲ್ಲೂ ಕೂಡ ಅದೇ ಇದೆ. ಏನಂದ್ರೆ ಏಕಾಏಕಿ ಈಗ ಒಂದು ವೇಳೆ ಅರಣ್ಯಾಧಿಕಾರಿಗಳು ತಮ್ಮ ಆತ್ಮರಕ್ಷಣೆಗಾಗಿ ಗುಂಡಿನ ದಾಳಿ ನಡೆಸಿದ್ರೆ ಅಂತಹ ಸಂದರ್ಭದಲ್ಲಿ ಅವ್ರ ಮೇಲೆ ಕೇಸ್ ಹಾಕಂಗಿಲ್ಲ, FIR ಮಾಡಂಗಿಲ್ಲ. ಹಂಗೆ ಏಕಾಏಕಿ ನೀವು ಮಾಡೋಕ್ಕೂ ಮೊದಲು ಮ್ಯಾಜಿಸ್ಟ್ರೇಟ್ ತನಿಖೆ ಆಗಬೇಕು. ಆ ತನಿಖೆಯ ನಂತರ ಆ ರಿಪೋರ್ಟಲ್ಲಿ ಏನಾದರೂ ಇಲ್ಲಿ ಗುಂಡು ಹಾರಿಸೋದು ಅಗತ್ಯವೇ ಇರಲಿಲ್ಲ, ಅನಗತ್ಯವಾಗಿ ಗುಂಡು ಹಾರಿಸಿದ್ದಾರೆ, ಅನಗತ್ಯವಾಗಿ ಅತಿಯಾಗಿ ಗುಂಡು ಹಾರಿಸಿದ್ದಾರೆ ಇವರು ಅನ್ನುವಂಥದ್ದು ಏನಾದ್ರು ಆ ರಿಪೋರ್ಟಲ್ಲಿ ಬಂದರೆ ಆಗ FIR ಕೇಸು ಮತ್ತೊಂದು ಎಲ್ಲ ಅಂತೇಳಿ ಅದರಲ್ಲಿ ಇದೆ. ಅದನ್ನ ಇಟ್ಕೊಂಡು ಕೂತಿದ್ದಾರೆ ಈಗ ಕಾಂಗ್ರೆಸ್ ಅವರು. ನೋಡಿ ನಿಮ್ಮದೇ ಸರ್ಕಾರದಲ್ಲಿ ಇದೆಯಲ್ಲ ಇಲ್ಲಿ ಅಂತೇಳಿ. ಈ ಕಡೆ ಬಿಜೆಪಿಯವರು ಅವರು ಬಹುಶಃ ಇದು ನಾಳೆ ನಾಡ್ದಾಗ ಬಂದಾಗ ಇನ್ನೂ ಒಂದು ಲೆವೆಲಿಗೆ ಹೋಗುತ್ತೆ ನಿಕೇಶ್. ಒಟ್ಟಲ್ಲಿ ರಾಜಕೀಯ ಸಮರ ಅನ್ನೋದು ನೀವು ಹೇಳಿದ್ರಲ್ಲ, ರಾಜಕೀಯ ಮೇಲಾಟವೇ ಅತಿಯಾಗಿ ನಿಜವಾದ ಸಮಸ್ಯೆ ಗೌಣ ಆಗ್ತಾ ಇದೆ. ಅದಕ್ಕೆ ಪರಿಹಾರ ಸಿಗ್ತಾ ಇಲ್ಲ. ನಿಜವಾದ ಸಮಸ್ಯೆಗೆ ಏನು ಪರಿಹಾರ, ಯಾರು ಅದನ್ನ ಚರ್ಚೆ ಮಾಡ್ತಾ ಇಲ್ಲ ನಿಕೇಶ್. ಅಲ್ಲ, ಇದೆಲ್ಲ ಈಗ ರಾಜಕೀಯ ಸಾಮಾನ್ಯವಾದ ಚರ್ಚೆ ಹೋಗ್ಲಿ ಬಿಡಿ. ಆದ್ರೆ ಈ ತಮಿಳ್ನಾಡು CM ಮಾತಾಡ್ತಿದ್ರಲ್ಲ ವಿಜಯ್ ಜೋಸೆಫ್ ಅವರು, ಜಾತಿ ಧರ್ಮ ಭಾಷೆ ಗಡಿ, ಆಮೇಲೆ ತಮಿಳ್ನಾಡವರು, ಆಮೇಲೆ ಕ್ರಿಶ್ಚಿಯನ್ ಸಮುದಾಯದವರು, ಇದೆಲ್ಲ ಯಾಕೆ ಅಂತ. ಇದು ತಮಿಳ್ನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಅವರು ಆ ಪ್ರಸ್ತಾವ ಮಾಡಿದ್ದು. ಅವ್ರು ಹೇಳಿದ್ದೇನು, ಅವ್ರು ಟ್ವೀಟೇ ಮಾಡಿದ್ರು. ಇಷ್ಟುದ್ದ ಟ್ವೀಟ್ ಮಾಡ್ಬಿಟ್ಟು ಏನಂತಾರೆ, ಅಲ್ಲಿ ಯಾರ್ದು ಹತ್ಯೆ ಆಗಿದೆ ತಮಿಳರು ಅವರು, ಪರ್ಟಿಕ್ಯುಲರ್ಲಿ ಇದೇ ಪದ ಬಳಸ್ತಾರೆ ನಿಕೇಶ್, ತಮಿಳರು ಅಂತ. ಮತ್ತು ಅವರ ಹೆಸರುಗಳನ್ನ ಉಲ್ಲೇಖಿಸ್ತಾರೆ. ಅಂದ್ರೆ ಅವ್ರು ಕ್ರಿಶ್ಚಿಯನ್ ಸಮುದಾಯದವರು ಅನ್ನೋದನ್ನ ಕಡಿಮೆ ಮಾಡುವಂತ ಪ್ರಯತ್ನ ಕೂಡ ನಡೆಯುತ್ತೆ. ಅದಕ್ಕೆ ಕರ್ನಾಟಕದ ಮುಖ್ಯಮಂತ್ರಿ DK ಶಿವಕುಮಾರ್ ಒಂದು ಉತ್ತರ ಕೊಟ್ರು. ಏನಂತ, ನಿಮ್ದೇನಿದೆ ನೀವು ನೋಡ್ಕೊಳ್ಳಿ, ನಮ್ದು ನಾವು ನೋಡ್ಕೋತೀವಿ, ನಮ್ಮ ಕಾನೂನು ಸುವ್ಯವಸ್ಥೆ ನಮ್ಮ ಸುಪರ್ದಿಯದ್ದು ನಾವು ನೋಡ್ಕೋತೀವಿ, ಅದಕ್ಕೆ ನೀವು ತಲೆ ಹಾಕ್ಬೇಡಿ ಅಂತ. ಇವತ್ತು ನೋಡಿ ಎಂತ ಕೋಇನ್ಸಿಡೆನ್ಸ್ ಅಂತ, ಇವತ್ತೀಗ ನೀವು ಮಾತಾಡ್ತಾ ಇದೀವಲ್ಲ, DK ಶಿವಕುಮಾರ್ ಅವರು ಜೋಸೆಫ್ ವಿಜಯ್ ಎಲ್ಲಿದ್ದಾರೆ ಗೊತ್ತಾ? ಅದೇ ಇವತ್ತು ಸಭೆ ಕರೆದಿರಲ್ಲ ಅಮಿತ್ ಶಾ ಅವ್ರ ನೇತೃತ್ವದಲ್ಲಿ ಸಭೆ ಕರೆದಿದ್ದಾರೆ. ಅಕ್ಕಪಕ್ಕ ಕೂತ್ಕೊಂಡಿದ್ದಾರೆ. ಹಿಂಗೆ ಪಕ್ಕ ಕೂತ್ಕೊಂಡು DK ಶಿವಕುಮಾರ್ ಅವ್ರು ಹಿಂಗೆ ವಾಲ್ ಬಿಟ್ಟು ಮಾತಾಡ್ತಾ ಇದ್ದಾರೆ ಜೋಸೆಫ್ ವಿಜಯ್ ಅವ್ರ ಹತ್ರ. ಅಲ್ಲಿ ಮಾತಲ್ಲಿ ನಮ್ಮ ಈಗ ಸಹಜವಾದ ನಿರೀಕ್ಷೆ ಏನಪ್ಪಾ ಅಂದ್ರೆ ಇದನ್ನೇ ಅಲ್ಲೂ ಹೇಳಿರ್ಬೋದು ಅಂತ. ಅಲ್ಲಿ ಹೇಳಿದ್ರೆ ಒಳ್ಳೇದು. ಆಗ ನಾವು ಹೇಳ್ತೀವಲ್ಲ, ನಿಜವಾದ ಸಮಸ್ಯೆ ಪರಿಹಾರ ಅಂತಲಿ ಅಲ್ಲಿ ಶುರು ಆಗ್ಬೇಕು. ಅಲ್ಲಿ ಹೇಳ್ಬೇಕು, ನೋಡಿ ಇಂಥ ಸಮಸ್ಯೆಗಳೆಲ್ಲ ಇದೆ, ಹೀಗೀಗ ಅದನ್ನ ಬಗೆಹರಿಸಬೇಕಾಗಿದೆ. ಬರೀ ಇದೊಂದೇ ವಿಷಯ ಅಂತ ಅಲ್ಲ, ಇಶ್ಯೂ ಬಹಳ ಇದೆ. ಈಗ ಕಾವೇರಿದಾಗಿರ್ಬೋದು, ಮೇಕೆದಾಟಿಂದಾಗಿರ್ಬೋದು, ಅವೆಲ್ಲವೂ ಮಾತಾಡಿದ್ರೆ ಒಳ್ಳೇದು. ಈಗ ಇದು ಬರ್ನಿಂಗ್ ಇಶ್ಯೂ ರೆಲೆವೆಂಟ್ ಆಗಿರೋದ್ರಿಂದ ಮತ್ತು ಜೋಸೆಫ್ ವಿಜಯ್ ಸ್ವತಃ ಟ್ವೀಟ್ ಮಾಡಿರೋದ್ರಿಂದ ಇದನ್ನೂ ಅಲ್ಲಿ ಕನ್ವೆ ಮಾಡಿದ್ರೆ, ಹಿಂಗೆ ಬಗ್ಗೆ ಮಾತಾಡಿದಾಗ ಅಲ್ಲದೆ ಇದ್ರು ಸಭೆಯ ನಂತರ ಆದ್ರೂ ಬಿಡುವಿನ ಸಮಯದಲ್ಲಿ ಈ ವಿಚಾರಗಳನ್ನ ಅವ್ರು ಕನ್ವೆ ಮಾಡಿದ್ರೆ ಅದು ನಿಜವಾದ ಸಮಸ್ಯೆಯ ಪರಿಹಾರಕ್ಕೆ ಮೂಲ ಅಂತ ನಾವು ಅಂದ್ಕೋಬಹುದು. ಆದ್ರೆ ಆ ಹನೂರು ಕಾಡು ಇದೆಯಲ್ಲ, ಆ ಸುತ್ತಮುತ್ತ ಮರಿಮಂಗ್ಲ, ಗೋಪಿನಾಥಂ, ನಿಕೇಶ್, ಆ ಸ್ಥಳಗಳನ್ನ ಹೇಳ್ತಾ ಇರೋದು. ಲೊಕ್ನಳ್ಳಿ, ಈ ಊರುಗಳಲ್ಲೆಲ್ಲ ಅಲ್ಲಿ ತಮಿಳರ ಬಾಹುಳ್ಯ ಇದೆ. ನಿಮ್ಗೆ ಹೇಳ್ತೀನಿ, ಹನೂರು ವಿಧಾನಸಭಾ ಕ್ಷೇತ್ರದಲ್ಲಿ 35,000 ತಮಿಳು ಮತದಾರಿದ್ದಾರೆ. ಅಂದ್ರೆ ತಮಿಳು ಭಾಷಿಕ ಮತದಾರ ಸಂಖ್ಯೆ 35,000. ಯೋಚನೆ ಮಾಡಿ ಅಲ್ಲಿಗೆ ಯಾವ ಕಾರಣಕ್ಕಾಗಿ ತಮಿಳುನಾಡಿನ ಮುಖ್ಯಮಂತ್ರಿ, ಅಲ್ಲಿ ನೀವು ಯೋಚನೆ ಮಾಡಿ ಎಷ್ಟು ಮಟ್ಟಿಗೆ ಪ್ರಭಾವ ಬೀರಬಹುದು ತಮಿಳುನಾಡಿನ ಮೇಲೆ ಅನ್ನೋದು ಯೋಚನೆ. ಅಂದ್ರೆ ಇದೊಂದು ಭಾವನಾತ್ಮಕವಾಗಿ ರಾಜಕೀಯ ಅಸ್ತ್ರವನ್ನು ಬಳಸ್ತಾ ಇದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಅಂತಲಿ. ಅದೇ ಹನೂರು ಕಾಡಿನ ಸುತ್ತಮುತ್ತ ನಮ್ ಗೋವಿಂದಣ್ಣ ಓಡಾದಾಗ ಗೊತ್ತಾಗಿದೆ ನಿಕೇಶ್. ಅವ್ರು ಹೇಳಿರೋದು ಇದೆಲ್ಲ. ಅಲ್ಲ, ಈ ಸೆಂಟಿಮೆಂಟ್ ಯಾಕೆ ಅಂತ ವಿಜಯ್ ಜೋಸೆಫ್ಗೆ? ಪಾಲಿಟಿಕ್ಸ್ಗೆ. ಅಲ್ಲ, ಇಲ್ಲಿ ಇರೋದು ಅವರ ಸ್ನೇಹಿತರೇ ಅಲ್ವಾ, ಕಾಂಗ್ರೆಸ್ ಅಲ್ವಾ? ಅಲ್ಲ, ಕಾಂಗ್ರೆಸ್ಸೇ. ಬಟ್ ಏನ್ ಗೊತ್ತಾ, ನೋಡಿ ನಿಮ್ಗೆ ಹೇಳ್ತೀನಿ, ಕಾವೇರಿ ವಿಚಾರ ಅಂದ್ರೆ ನೀರಿನ ವಿಷಯ, ಅಂದ್ರೆ ನೆಲ ಜಲ ಭಾಷೆ ಅಂತ ಹೇಳ್ತಾರೆ. ನೆಲ ಜಲ ಭಾಷೆ ವಿಚಾರ ಬಂದಾಗ ಅದು ಕರ್ನಾಟಕ ಇರಲಿ, ತಮಿಳ್ನಾಡು ಇರಲಿ, ಮಹಾರಾಷ್ಟ್ರ ಇರಲಿ, ನೀವು ಗಡಿ ವಿಷಯ ಬಂದಾಗ್ಲೆಲ್ಲ ನೋಡಿದಿರಿ, ಅವರು ಪಾರ್ಟ್ನರ್ ಪಾರ್ಟೀಸೇ ಇರ್ಬೋದು, ಸ್ಟಿಲ್ ಅವರ ಸ್ಟೇಟಿನ ಪಾಲಿಟಿಕ್ಸ್ ನೋಡ್ತಾರಲ್ಲಿ. ಯಾಕಂದ್ರೆ ಅವ್ರಿಗೆ ಅಸ್ತಿತ್ವದ ಪ್ರಶ್ನೆ ಎದುರಾಗುತ್ತೆ ಯಾವಾಗ ನೆಲ ಜಲ ಭಾಷೆ ವಿಚಾರ ಬರುತ್ತೋ, ಎಮೋಷನಲ್ ಪ್ರಶ್ನೆ ಎದುರಾಗುತ್ತೆ, ಎಮೋಷನಲ್ ಕ್ರಿಯೇಟ್ ಮಾಡ್ತಾರೆ. ಅದೇ ಈಗ ಏನ್ ಗೊತ್ತಾ, ಇದೆಲ್ಲ ಭಾವನಾತ್ಮಕ ರಾಜಕಾರಣ ಇದೆಯಲ್ಲ ಇವೆಲ್ಲ. ಮತ್ತೇನಂದ್ರೆ ಯಾವಾಗಲೂ ನಿರಂತರ ಇದು ಕೊನೆ ಇಲ್ಲ ನಿಕೇಶ್. ಮತ್ತೆ ಇವತ್ತೇನಾದ್ರೂ ಅವ್ರು ಮಾತಾಡಲಿಲ್ಲ ಅಂದ್ರೆ ಮುಂದೆ ಅವರದೇ ರಾಜ್ಯದಲ್ಲಿ ವಿರೋಧ ಪಕ್ಷಗಳು ಈಗಾಗಲೇ ಇದನ್ನ ಎತ್ಕೊಂಡ್ಬಿಟ್ಟಿದ್ದಾವೆ. ಅಸೆಂಬ್ಲಿಯಲ್ಲಿ ಗಲಾಟೆ ಮಾಡಿದ್ದಾರೆ, ಹೊರಗಡೆ ಗಲಾಟೆ ಮಾಡಿದ್ದಾರೆ, ದೊಡ್ಡ ಇಶ್ಯೂ ಮಾಡ್ಕೊಂಡು ಅಲ್ಲಿ ಓಡಾಡ್ತಾ ಇದ್ದಾರೆ. ಹಿಂಗಿರುವಾಗ ಅವರಿಗೂ ಒಂದು ಅನಿವಾರ್ಯ ಪರಿಸ್ಥಿತಿ, ಇಲ್ಲಿ ಪಾರ್ಟ್ನರ್ ಪಾರ್ಟಿ ಇದ್ರೂ ಕೂಡ ಅದನ್ನು ಮಾತಾಡದೇ ಇದ್ರೆ ಅವ್ರಿಗೆ ಬೇರೆ ದಾರಿಯೇ ಇರಲಿಲ್ಲ. ಮಾತಾಡಿದ್ದಾರೆ, ಮುಂದುವರೆದ. ವೀರೇಂದ್ರ, ಇಲ್ಲಿ ಈಗ ನಿಮ್ಮ ಗೋವಿಂದಣ್ಣ ಏನ್ ಹೇಳ್ತಾರೆ ಅಂತ, ಈಗ ಎನ್ಕೌಂಟರ್ ಆದವರು ಹೋದ್ರು,
ಈಚೆ ಕಡೆ ರಾಜಕೀಯ ಆಗ್ತಾ ಇದೆ. ನ್ಯಾಯ ಸಿಗುತ್ತಾ ಅಥವಾ ಸತ್ಯಾಸತ್ಯತೆ ಹೊರಗೆ ಬರುತ್ತಂತ ಅನ್ಸುತ್ತಾ ನಿಮ್ಗೆ? ಗೋವಿಂದಣ್ಣ ಏನ್ ಹೇಳ್ತೀರಿ ಇದ್ರ ಬಗ್ಗೆ? ಈಗ ಗೋವಿಂದಣ್ಣವರು ಕಳೆದ ಒಂದು 3-4 ದಿನದಿಂದ ಅಲ್ಲೇ ಓಡಾಡಿದ್ದಾರೆ ನಿಖೇಶ್, ಸಿಕ್ಕಾಪಟ್ಟೆ ಓಡಾಡಿದ್ದಾರೆ. ನಾನು ಹೇಳಿದ್ನಲ್ಲ, ಅವರೇ ಹೇಳಿದ್ನಂಗೆ ಈ ಊರ ಹೆಸರೆಲ್ಲ ನಂಗೆಲ್ಲಿ ಗೊತ್ತಿತ್ತು. ಮರಿಮಂಗ್ಲ, ಲೊಕ್ಕನಹಳ್ಳಿ, ಗೋಪಿನಾಥಮ್ಮು, ಆ ಸುತ್ತಮುತ್ತ ಮಾರ್ಟಳ್ಳಿ. ಹೌದು. ನಾನು ಹೋಗಿದ್ದೀನಿ ಅಲ್ಲಿ ಕಾಡ್ ಹತ್ರ. ನಮ್ಮ ಗೋವಿಂದಣ್ಣರು ಓಡಾಡಿರೋದು. ನೀವಾದ್ರೂ ಕಾಡು ಸುತ್ತಮುತ್ತ ಓಡಾಡಿದಾರೆ ಕೊಲ್ಲೂರಲ್ಲಿ. ಸೊ ಅವರು ಓಡಾಡಿದಾಗ ಅಲ್ಲಿ ಕೇಳಿ ಬಂದಿದ್ದು ಏನಂದ್ರೆ, ಅಲ್ಲಿ ಇದೇ ಟಾಕ್ ಇದೆಯಂತೆ, ಇಲ್ಲಿ ನಮ್ಮ ಪ್ರಾಬ್ಲಮ್ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ, ಅವರ ರಾಜಕೀಯ ಮಾತಾಡ್ತಾ ಇದ್ದಾರೆ. ಈಗ ಇವ್ರು ನಾಳೆ ಆರ್ಡರ್ ಕಾಪಿ ಇಟ್ಕೊಂಡ್ ಬರೋದು ಅದೇ ರಾಜಕೀಯಕ್ಕೆ. ಇವರು ನೀವು ಅರಣ್ಯಾಧಿಕಾರಿ ಮೇಲೆ ಕೇಸ್ ಹಾಕಿ FIR ಹಾಕಿ ಇದೇ ಇಶ್ಯೂ ಇಟ್ಕೊಂಡು ಸದನ ನಡಿಲಿಕ್ಕೆ ಬಿಡದೇ ಇರೋದು ಕೂಡ ಅದೇ ರಾಜಕೀಯಕ್ಕೆ. ಅಂದ್ರೆ ಅವರ ರಾಜಕೀಯ ಅವ್ರು ಮಾಡ್ತಾ ಇದ್ದಾರೆ ಬಿಟ್ರೆ, ಅಂತಿಮವಾಗಿ ಇದಕ್ಕೆ ನಿಜವಾದ ಸಮಸ್ಯೆ ಏನಲ್ಲಿ ನಿಜವಾಗಿಯೂ ಆಗ್ತಿರೋದೇನು ಆನ್ ಗ್ರೌಂಡ್, ಮತ್ತೆ ಅದಕ್ಕೆ ಪರಿಹಾರ ಏನು, ಲಾಂಗ್ ಟರ್ಮ್ ಸೊಲ್ಯೂಷನ್ ಏನು, ಇದು ಚರ್ಚೆ ಆಗ್ತಿಲ್ಲ ಅನ್ಲಿ ಗೋವಿಂದಣ್ಣರಿಗೆ ಬಹಳ ಬೇಜಾರಾಗ್ಬಿಟ್ಟಿದೆ ನಿಖೇಶ್. ಅವ್ರು ಬೇಜಾರಾಗಿ ನೈಜ ಚರ್ಚೆ ಆಗ್ತಿಲ್ಲ. ಈಗ ಅಲ್ಲಿ ಕೇಳ್ತಾ ಇರೋ ಆರೋಪ ಏನು, ಹೊಸ ಸ್ಲಿಪ್ಪರ್ ಪ್ಯಾರಾಗಾನ್ ಚಪ್ಪಲ್ ಕಾಣಿಸಿದ್ರು, ಆ ಜಿಂಕೆ ಮಾಂಸನ ಅಥವಾ ಬೇರೆ ಯಾವ್ದ್ರ ಮಾಂಸನ ಅಂತ ಅದು ಕೂಡ ಟೆಕ್ಸ್ಟಿಗೆ ಕಳಿಸ್ಬೇಕಲ್ವಾ? ಜಿಂಕೆನೇ ಬೇಟೆ ಆಡಿದ್ರ ಅಥವಾ ಬೇರೆ ಇನ್ಯಾವ್ದ್ರ ಮಾಂಸನೋ ಅಥವಾ ಅಧಿಕಾರಿಗಳ ಹಾಕಿರ್ಬೋದು, ಇಂಥದ್ದೆಲ್ಲ ಚರ್ಚೆ ಆಗ್ತಾ ಇದೆ, ಇಂಥದ್ದೆಲ್ಲ ಆರೋಪ ಕೇಳಿ ಬರ್ತಾ ಇದೆ. ಅದು ಎಲ್ಲ ಟೆಸ್ಟ್ ಆಗ್ಬೇಕಲ್ವಾ? ಈಗ ಅದೆಲ್ಲ ಟೆಸ್ಟ್ ಮಾಡ್ಬೇಕಾಗಿರೋದು ಯಾರು? ಈಗ ಒಂದು ತನಿಖೆ ಆಗ್ಬೇಕು ಅದಕ್ಕೆ. ಈಗ ಸರ್ಕಾರದಿಂದ ಮ್ಯಾಜಿಸ್ಟ್ರೇಟ್ ತನಿಖೆ ಅನ್ಲಿ ಕೊಟ್ಟಿದ್ದಾರೆ, ಇವರು ನ್ಯಾಯಾಂಗ ತನಿಖೆ ಅನ್ಲಿ ಹೇಳಿದ್ದಾರೆ. ಮತ್ತೊಂದಿದೆ, ಈಗ ನೆಕ್ಸ್ಟ್ ಸ್ಟೋರಿ ಭಾರಿ ಮಜಾ ಇದೆ, ಅದೇ ಹೇಳ್ತೀನಿ ನಿಖೇಶ್. ಬಿಜೆಪಿಯವರೇ ಒಂದು ಸತ್ಯಶೋಧನಾ ಸಮಿತಿ ಅಂತ ರಚನೆ ಮಾಡಿದ್ದಾರೆ. ನೀವು ಅದು ನೆಕ್ಸ್ಟ್ ಸ್ಟೋರಿಯಲ್ಲಿ ನಾವು ಡಿಸ್ಕಸ್ ಮಾಡೋಣ. ಅಂದ್ರೆ ಅಂತಿಮವಾಗಿ ಏನಪ್ಪಾ ಅಂದ್ರೆ ಎಲ್ಲರೂ ಒಪ್ಕೊಳ್ಳೋದು ಏನಂದ್ರೆ ತನಿಖೆ ಆಗ್ಬೇಕು, ತನಿಖೆಯಿಂದ ಸತ್ಯ ಗೊತ್ತಾಗ್ಬೇಕು. ಹೌದಾ? ಆ ತನಿಖೆಯಿಂದ ಸತ್ಯ ಗೊತ್ತಾಗುವ ನಡುವೆ ಆಗ್ತಿರೋದೇನು? ರಾಜಕೀಯ. ರಾಜಕೀಯದ ಮೇಲೆ ನೆಕ್ಸ್ಟ್ ರಿಪೋರ್ಟ್ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಇದಕ್ಕೆ ಕನೆಕ್ಟೆಡ್ ಬಿಜೆಪಿಯ ಸತ್ಯಶೋಧನಾ ವರದಿ, ಅದ್ರಲ್ಲಿ ಡಿಸ್ಕಸ್ ಮಾಡೋಣ. ಓಕೆ ಫೈನ್. ನೀವು ಹೇಳ್ದಂಗೆ ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಇದು. ಯಾಕಂತ ಹೇಳಿದ್ರೆ ಕಾಡಿಗೆ ಕಾಲಿಡದೆ ಕಾಡೊಳಗೆ ಏನಾಯ್ತು ಅಂತ ವರದಿ ಬರೆಯೋದು ಹೇಗೆ ಅಂತ ಗೊತ್ತಾಗ್ಬೇಕಂದ್ರೆ ಬಿಜೆಪಿಯ ಸತ್ಯಶೋಧನಾ ಸಮಿತಿಯವರಿಗೆ ಕೇಳಬೇಕು ಅಂದ್ರು ನಮ್ ಗೋವಿಂದಣ್ಣ. ಹಂಗಾದ್ರೆ ಅದೇನು ಸತ್ಯಶೋಧನೆಯ ಗುಸುಗುಸು? ಬನ್ನಿ ನಮ್ಮ ಗೋವಿಂದಣ್ಣನ ಜೊತೆ ಸೇರಿ ನಾಡಲ್ಲೇ ಹೆಣೆದಿರುವಂಥ ಕಾಡಿನ ಸತ್ಯಶೋಧನೆಯ ಕತೆ ನೋಡೋಣ ಒಳನೋಟದಲ್ಲಿ. ಗುಂಡು ಹೊಡೆದಿದ್ದು ಕಾಡಲ್ಲಿ ಏನಾಯ್ತು ಅಂತ ಸತ್ಯಶೋಧನೆ ಮಾಡೋಕೆ ಹೊರಟವರು ಕಾಡಿಗೆ ಕಾಲಿಡೋದಿರ್ಲಿ, ಕಾಡಿನ ಕಡೆ ತಲೆನೂ ಹಾಕದೆ ನಾಡಲ್ಲೇ ಓಡಾಡಿ ಹಾಡಿ ಜನರ ಹಾಡು ಮಾತು ಕತೆ ಎಲ್ಲ ಕೇಳಿ ಅದೇ ನಾಡಲ್ಲೇ ಸತ್ಯಶೋಧನೆನೂ ಮುಗಿಸಿ ಈಗ ರಿಪೋರ್ಟ್ ಕೊಡೋಕ್ಕೂ ರೆಡಿ ಆಗಿದ್ರಂತೆ. ಹಿಂಗಿರುವಾಗ ಆ ರಿಪೋರ್ಟ್ ನಲ್ಲಿ ಕಾಡೊಳಗೆ ಏನಾಯ್ತು ಅಂತ ಹೆಂಗ್ ಬರ್ದಿರ್ಬೋದು ಹೇಳ್ ನೋಡೋಣ ಅಂತ ನಮ್ಗೆ ಪ್ರಶ್ನೆ ಎಸಿತ ಎಂಟ್ರಿ ಕೊಟ್ರು ನಮ್ ಗೋವಿಂದಣ್ಣ. ಅರೆ ಗೋವಿಂದಣ್ಣ, ನೀವು ನಮ್ಗೆ ಕ್ವಶನ್ ಕೇಳಿದ್ರೆ ಹೆಂಗೆ? ಕಾಡಲ್ಲಿ ಏನಾಯ್ತು ಅಂತ ಗಾಡಿಗೆ ಹೋಗದೆ ಸತ್ಯಶೋಧನೆ ಮಾಡೋಕ್ಕಾಗುತ್ತಾ? ಏನ್ ಗೋವಿಂದಣ್ಣ ನಿಮ್ ಕತೆ? ಆ ಶಂಕರ್ನಾಗ್ ಹಾಡಿದ್ಯಲ್ಲ ಕಾಡು ಕವಿತೆ ಅಂತ, ಹಂಗಿದೆ ನಿಮ್ ಕತೆ. ಅದೇನ್ ಸ್ವಲ್ಪ ಬಿಡಿಸಿ ಹೇಳಿ ಗೋವಿಂದಣ್ಣ ಅಂದಾಗ ಬಾಯಿ ಬಿಟ್ರು ನೋಡಿ. ಕಾಡಿಗೆ ಕಾಲಿಡದೆ ನಾಡಲ್ಲೇ ಹೆಣೆದ ಕಾಡಿನ ಸತ್ಯ ಕತೆ. ಸತ್ಯಶೋಧನೆ ಮಾಡಿ ರಿಪೋರ್ಟ್ ಕೊಡಿ ಅಂತ ರಾಜ್ಯ ಬಿಜೆಪಿಯಿಂದ ಒಂದು ಟೀಮ್ ಕಳಿಸಿದ್ದಾರೆ. ಮಲ್ಲೇಶ್ವರಂನ ಜಗನ್ನಾಥ ಭವನದ ಕಾರಿಡಾರಿನ ಠಾಕು ಏನಪ್ಪ ಅಂದ್ರೆ, ಬಿಜೆಪಿಲಿ ಸತ್ಯಶೋಧನೆ ಟೀಮು ಅಂದ ಕೂಡಲೇ ಎಲ್ಲಾ ಬಿಟ್ಟು ಪಾಪ ಕೊಳ್ಳೇಗಾಲ ಮಹೇಶ್ ಅವರನ್ನ ಅದರಲ್ಲಿ ಸೇರಿಸ್ಬಿಡ್ತಾರೆ. ಅದರಲ್ಲೂ ಈಗ ಘಟನೆ ನಡೆದಿರೋ ಹನೂರು ಕ್ಷೇತ್ರ ಈ ಮಹೇಶ್ ಅವರ ಕೊಳ್ಳೇಗಾಲದ ಪಕ್ಕದ ಕ್ಷೇತ್ರ. ಹಿಂಗಾಗಿ ಈಗ ಸತ್ಯಶೋಧನಾ ಸಮಿತಿಗೆ ಮಹೇಶ್ ಅವರೇ ಅಧ್ಯಕ್ಷರು. ಕರ್ನಾಟಕದವರು ಹನೂರು ವಿಧಾನಸಭಾ ಕ್ಷೇತ್ರದ ಮತದಾರರು ಅವರು. ಅದ್ಯಾಕೆ ತಮಿಳರು ಅಂತ ಹೇಳ್ತೀರಿ ಅವ್ರನ್ನ? ಅವರ ಮಾತೃಭಾಷೆ ತಮಿಳು ಇರ್ಬೋದು, ಅದರ ಕನ್ನಡಿಗರು ಅವರು. ಸರಿ, ಇನ್ನೇನು ಸತ್ಯಶೋಧನೆ ಮಾಡೇ ಬಿಡೋಣ ಅಂತ ಮಹೇಶ್ ಅವರು ಟೀಮ್ ಕರ್ಕೊಂಡು ಹೊರಟಿದ್ದಾರೆ. ಹನೂರ್ನ ಧೋಮಿಯಾರ್ ಪಾಳ್ಯ ಮರಿಮಂಗ್ಲ ಊರಲ್ಲಿ ಓಡಾಡಿದ್ದಾರೆ. ಆ ಮರಿಮಂಗ್ಲದ ಮೂಲಗಳು ನೋಡಿರೋ ಪ್ರಕಾರ ಈ ಮಹೇಶ್ ಅವರ ಟೀಮು ಹಂಗೆ ಊರಲ್ಲಿ ಓಡಾಡ್ತಾ ಗುಂಡು ಹೊಡೆದಿದ್ ಎಲ್ಲಿ ಅಂತ ಕೇಳಿದ್ರಂತೆ. ಅದಕ್ಕೆ ಊರವರು ಅದು ಕಾಡಲ್ಲಿ ಅಂದ್ರಂತೆ. ಅದ್ರಲ್ಲೂ 20 ಕಿಲೋಮೀಟರ್ ಕಾಡೊಳಗೆ ಹೋದ್ಮೇಲೆ ಗುಡ್ಡ ಸಿಗುತ್ತೆ. ಆ ಗುಡ್ಡದ ಕೆಳಗೆ ಗುಂಡು ಹೊಡೆದಿರೋದು. ಅಂದಾಗೆ ಆ ಗುಡ್ಡದ ಹೆಸರು ಕರಡಿ ಗುಡ್ಡ ಅಂತ ಹೇಳಿದ್ದಾರೆ. ಕರಡಿ ಗುಡ್ಡನ ಅಂತ ಹಿಂದೆ ಮುಂದೆ ನೋಡಿದ ಸತ್ಯಶೋಧನಾ ಸಮಿತಿ ಕಾಡು ಬೇಡ ಗುಡ್ಡನೂ ಬೇಡ ಅಂತ ಅಲ್ಲೇ ಪಕ್ಕದ ನಾಡಲ್ಲಿ ಓಡಾಡ ಬಂದು ಈಗ ಕಾಡ್ನೊಳಗೆ ಏನಾಯ್ತು ಅಂತ ಸತ್ಯಶೋಧನೆಯ ಮಹಾವರದಿ ಬರಿತಿರೋದು ಅದೇ ಮೂಲಗಳ ಕಣ್ಣಿಂದ ಒಳನೋಟಕ್ಕೆ ಕಂಡಿದೆ.
ವೆಲ್ಕಮ್ ಬ್ಯಾಕ್. ಏನೇ ಕೆಲಸ ಆದ್ರೂ ಕೂಡ ಅಂತ ಸ್ಪಾಟಿಗೆ ಹೋಗಿ ತನಿಖೆ ಮಾಡಿದ್ರೆ ಮಾತ್ರ ಅವೆಲ್ಲವೂ ಕೂಡ ಗೊತ್ತಾಗೋದು. ಆದ್ರೆ ನಾಡಲ್ಲೇ ಕಡದ ಕಾಡಿನ ಕತೆ ಬಹಳ ಇಂಟ್ರೆಸ್ಟಿಂಗ್ ಸಂಗತಿ ಇದು ಹನೂರು ಕಾಡಿಗೆ ಕಾಲಿಡದೆ ನಾಡಲ್ಲೇ ಕಡದ ಕತೆ. ಬಿಜೆಪಿ ಸತ್ಯಶೋಧನಾ ಸಮಿತಿಯ ವರದಿಯ ಸತ್ಯಕತೆ ಏನಾಗಬಹುದು ಅಂತ ಈಗ ಯೋಚನೆ ಆಗ್ತಾ ಇದೆ. ಈ ಮರಿಮಂಗ್ಲ ಆಮೇಲೆ ತೋಮಿಯಾರ್ ಪಾಳ್ಯದಲ್ಲೇ ಸತ್ಯಶೋಧನೆ ಕಾಡೊಳಗೆ ಏನಾಯ್ತು ಅನ್ನೋದನ್ನ ನಾಡಲ್ಲೇ ಕೇಳಿದ್ರು. ಕಾರಣ ಕರಡಿಗುಡ್ಡ, ಸಿಕ್ಕಾಪಟ್ಟೆ ಒಂದು 20 ಕಿಲೋಮೀಟರ್ ಆಗುತ್ತೆ ಅಲ್ಲಿಂದ. ಅಲ್ಲಿ ಹೋಗ್ತಾರೆ ಇವರು ನಾಯಕರು. ಹೋಗ್ಬೇಕಂದ್ರೆ ಏನ್ ಬೇಕು, ಅಧಿಕಾರಿಗಳನ್ನು ಕೂಡ ಕರ್ಕೊಂಡು ಹೋಗ್ಬೋದು. ಆದ್ರೆ ಅಲ್ಲಿ ಹೋಗದೆ ಇವರು ನಾಡಲ್ಲಿ ಕೂತ್ಕೊಂಡು ಅದು ಹೆಂಗೆ ಬರೀತಾರೆ ಅಂತ ಮಾತಾಡೋಣ. ಇದ್ರ ಬಗ್ಗೆ ನನ್ನ ಕಲೀಗ್ ವೀರೇಂದ್ರ ಉಪ್ಪುಂದ ಇದ್ದಾರೆ. ವೀರೇಂದ್ರ ಉಪ್ಪುಂದ, ನನಗೆ ಮಹೇಶ್ ಅವ್ರನ್ನ ನೋಡಿರ್ಕೊಳ್ಳಿ ಈ ವರದಿಯಲ್ಲಿ ನೆನಪಾಗಿರುವಂಥದ್ದು ಈ ಕ್ರಾಸ್ ವೋಟಿಂಗ್ ವಿಚಾರದಲ್ಲಿ ಇವರೇ ತಾನೆ ಇದು ಅಲ್ಲೊಂದು ಸತ್ಯಶೋಧನಾ ಸಮಿತಿ ಅಂತ ಮಾಡ್ಕೊಂಡು ಇದು ಮಾಡಿದ್ದು. ಈಗ ಕಾಡಿಗೆ ಹೋಗದೆ ಇವರು ನಾಡಲ್ಲೇ ಕೂತ್ಕೊಂಡು ಹೇಗೆ ಬರೋಕ್ ಸಾಧ್ಯ? ಈ ಸತ್ಯಶೋಧನಾ ವರದಿ ಮಾಡೋದು ಯಾರು ಅಂತ ಅಲ್ಲ, ಅದು ಹೇಳ್ತೀನಿ, ಅದು ಭಾಳ ಇಂಟ್ರೆಸ್ಟಿಂಗ್ ಆಗಿದೆ. ಅದಕ್ಕಿಂತ ಇಂಟ್ರೆಸ್ಟಿಂಗ್ ಆಗಿದ್ದು ನಿಕೇಶ್, ಈಗ ಮೊದಲು ಒಂದು ಪ್ಯಾಕೇಜ್ ಬಂತಲ್ಲ ಇದಕ್ಕೆ ಸಂಬಂಧಪಟ್ಟಿದ್ದು. ಹೌದು, ವಾಯ್ಸ್ ಅವರು ತುಂಬ ಚೆನ್ನಾಗಿ ಕೊಟ್ಟಿದ್ರಿ, ಎಕ್ಸಲೆಂಟ್. ಯಾಕಂದರೆ ಆ ಏರಿಳಿತ ಅದು ಅಂದರೆ ಆ ಸ್ಟೋರಿ ಕ್ಲೀನಾಗಿ ಕನ್ವೆ ಆಯಿತು ಅಂತ. ಹಾಗೆ ನೋಡಿ, ಏನು ಕತೆ ಏನು ಅಂದರೆ, ಈಗ ಸತ್ಯಶೋಧನಾ ಸಮಿತಿ ಮೊದಲು ಕ್ರಾಸ್ ವೋಟಿಂಗ್ ಬಗ್ಗೆ ಮಾಡಿದಾಗಲೂ ಕೂಡ ಇದೇ ಮಹೇಶ್ ಅವರು ಆ ಟೀಮಲ್ಲಿ ಇದ್ರು. ಸಿ ಟಿ ರವಿ ಅವರು ಅಧ್ಯಕ್ಷರಾಗಿದ್ರಾಗ. ಹೌದು, ಜೊತೆಗೆ ಮಹೇಶ್ ತೆಂಗಿನಕಾಯಿ ಇದ್ರು. ಆಗ್ಲೂ ಏನಂದ್ರೆ ಕ್ರಾಸ್ ವೋಟಿಂಗ್ ಮಾಡಿದ್ದು ಯಾರು ಅಂತ ಅವ್ರ ರಿಪೋರ್ಟ್ ಅಲ್ಲಿ ಕೊಡ್ಲೇ ಇಲ್ಲ. ಸತ್ಯಶೋಧನೆಯ ವರದಿಯಲ್ಲಿ ಕ್ರಾಸ್ ವೋಟಿಂಗ್ ಮಾಡಿದ್ದು ಯಾರು ಅಂತ ಇರಲೇ ಇಲ್ಲ. ಹೌದು. ಆದ್ರೆ ಈಗ ಇವರೇ ಅಧ್ಯಕ್ಷರು, ಯಾರು ಅವಾಗ ಸದಸ್ಯರು ಎನ್ ಮಹೇಶ್, ಈಗ ಅವರೇ ಅಧ್ಯಕ್ಷರು. ಅವ್ರ ಅಧ್ಯಕ್ಷರಾಗಿರೋ ಸಮಿತಿ ಹೋಗಿದೆ ಅಲ್ಲಿಗೆ. ಎಲ್ಲಿಗೆ ಹೋಗಿದ್ದಾರೆ? ಹನ್ನೂರಿಗೆ ಹೋಗಿದ್ದಾರೆ. ಅವ್ರ ಪಕ್ಕದ ಕ್ಷೇತ್ರ, ಅವ್ರ ಕೊಳ್ಳೇಗಾಲ ಪಕ್ಕದಲ್ಲೇ ಬಾರ್ಡರ್ ಹನ್ನೂರು. ಹನ್ನೂರಿಗೆ ಹೋಗಿ ಎಲ್ಲ ಓಡಾಡಿದ್ದಾರೆ. ಓಡಾಡ್ಬಿಟ್ಟು ಈಗ ಘಟನೆ ನಡೆದಿರೋದು ಎಲ್ಲಿ ನಿಕೇಶ್? ಘಟನೆ ನಡೆದಿದ್ದು ಎಲ್ಲಿ? ಹನೂರು ಕಾಡೊಳಗೆ, ಕಾಡೊಳಗೆ ಆಗಿರೋದು. ಹೌದಾ? ಬರೀ ಕಾಡೊಳಗೆ ಅಂದ್ರೆ ಕಾಡೊಳಗಲ್ಲ, ಕಾಡೊಳಗೆ 20 ಕಿಲೋಮೀಟರ್ ಒಳಗೆ. ಹೌದು. ಅಲ್ಲಿ 20 ಕಿಲೋಮೀಟರ್ ಒಳಗೆ ಹೋದ್ಮೇಲೆ ಅಲ್ಲೊಂದು ಕರಡಿ ಗುಡ್ಡ ಅಂತ ಇದೆ. ಆ ಕರಡಿ ಗುಡ್ಡದ ಕೆಳಗೆ ಈಗ ಏನೋ ಗುಂಡು ಹೊಡೆದಿರೋದು, ಅವ್ರು ಸತ್ತಿರೋದು ಎಲ್ಲ ಆಗಿರೋದು. ಹೌದು. ಇವರು ಕಾಡು ಹತ್ರನೂ ಹೋಗಿಲ್ಲ. ಇವರು ಊರಲ್ಲೆಲ್ಲ ಓಡಾಡಿದ್ರು, ನಾಡಲ್ಲೆಲ್ಲ ಓಡಾಡಿದ್ರು, ಅವ್ರ ಮನೆಗೆಲ್ಲ ಹೋಗಿ ಮಾತಾಡಿದ್ರು, ರಿಪೋರ್ಟ್ ಬರ್ಕೊಂಡ್ರು, ಬಂದ್ರು. ಮತ್ತೊಂದು ಏನಂದ್ರೆ ನಿಮ್ಗೆ ಹೇಳಲ್ಲ, ಆಕ್ಚುಲಿ ನಾನು ಇವ್ರಿಗೆ ಕೇಳಿದೆ, ಯಾರಿಗೆ? ಮಹೇಶ್ ಅವ್ರಿಗೆ ಕೇಳಿದೆ, ಅಲ್ಲ ಸ್ವಾಮಿ ನೀವು ಕಾಡಿಗೆ ಹೋಗದೆ ನೀವು ಅದೇಂಗ್ ಸತ್ಯಶೋಧನೆ ರಿಪೋರ್ಟ್ ಕೊಡ್ತೀರಿ ಅಂತ ಕೇಳಿದ್ರೆ ಅವ್ರು ಏನಾದ್ರು ಗೊತ್ತಾ? ಇಲ್ಲ, ನಾವು ಕೇಳಿದ್ವಿ ಅಲ್ಲಿ ಈಗ DSP ಅಂತ ಇರ್ತಾರೆ ತಾಲೂಕ್ ಲೆವೆಲ್, ನಿಮ್ಗೆ ಗೊತ್ತು. DSP ಫೋನ್ ಮಾಡಿದ್ರಂತೆ, ಈಗ ಸ್ವಲ್ಪ ಕಾಡೊಳಗೆ ಹೋಗ್ಬೇಕು, ಕರ್ಕೊಂಡು ಹೋಗ್ತಾರಂತೆ. ನಾವೆಲ್ಲ ಬರೋಕ್ಕಾಗಲ್ಲ ನಾನು ಕಾಡೊಳಗೆ ಅಂದ್ರಂತೆ. ಈಗ DSPನೂ ಹೋಗಕ್ಕಾಗಲ್ಲ. ನಿಮ್ಗೆ ಗೊತ್ತಲ್ಲ ಚೆನ್ನಾಗಿ, ರಕ್ಷಿತ ಅರಣ್ಯದಲ್ಲಿ ಒಂದು ಕಡ್ಡಿ ತರಕ್ ಸಾಧ್ಯನಾ ಅಲ್ಲಿ? ಯಾರು ಹೋಗಿ ಬಿಡ್ತಾರ ಅಲ್ಲಿ? ರಿಸರ್ವ್ ಫಾರೆಸ್ಟ್ ಅಂದ್ರೆ ಹೆಂಗಿರುತ್ತೆ ಅಂತ ಗೊತ್ತಲ್ಲ ನಿಮ್ಗೆ? ಗೊತ್ತು. ಮತ್ತೆ ಏನ್ ಮಾಡಿದ್ರು ಅವರು? ಆಯ್ತು, DSP ಅಂತೂ ಒಪ್ಪಿಲ್ಲ, ಇನ್ನು ಅರಣ್ಯಾಧಿಕಾರಿಗಳಿಗೆ ಕೇಳಕ್ಕೆ ಆಗಲ್ಲ. ಅಲ್ಲಿ ಊರ್ ಜನಕ್ಕೆಲ್ಲ ಕೇಳಿದ್ದಾರೆ. ಅವರು ಸಾರ್ ಅಲ್ಲಿ ಕರಡಿ ಎಲ್ಲ ಇರುತ್ತೆ ಅನ್ಬಿಟ್ಟಿದ್ದಾರೆ. ಹಂಗೆ ತಿರ್ಕೊಂಡು ವಾಪಸ್ ಬಂದಿದ್ರಂತೆ ಇವರು. ಅದಕ್ಕೆ ಅಲ್ಲಿ ಕರಡಿ ಗುಡ್ಡ ಅಂತ ಹೆಸರಿರೋದು ಅಂತ ಹೇಳಿದ್ಮೇಲೆ ಇವ್ರು ಅಲ್ಲಿಂದ ಹಂಗೇ ವಾಪಸ್ ಬಂದು ಇಲ್ಲ ನಾಡಲ್ಲೇ ಕೂತ್ಕೊಂಡು ಈಗ ಸತ್ಯಶೋಧನಾ ಸಮಿತಿಯ ವರದಿ ಬರಿತಾ ಇದ್ದಾರೆ. ಇನ್ನು ಏನು ಸತ್ಯ ಅದ್ರಲ್ಲಿ ಸಿಗ್ಬೋದು ನೀವು ಯೋಚನೆ ಮಾಡಿ. ಯಾಕೆ ಈಗ ತನಿಖೆ ಆಗ್ಬೇಕು? ಈಗ ಪ್ರಾಪರ್ ಅಂದ್ರೆ ಒಂದು ರಚನಾತ್ಮಕವಾದಂಥ ಕನ್ಸ್ಟ್ರಕ್ಟಿವ್ ಆಗಿ ಒಂದು ತನಿಖೆ ಆಗ್ಬೇಕು ಅಂತ ಯಾಕೆ ಹೇಳ್ತಿದ್ದಾರೆ ಅಂದ್ರೆ ಇದೇ ಕಾರಣಕ್ಕಾಗಿ. ಗೊತ್ತಾಯ್ತಾ? ಆಮೇಲೆ ನೀವು ಈಗ ನಾ ಹೇಳಿದ್ನಲ್ಲ, ನೀವು ಹೇಳಿದ್ರಲ್ಲ ಅದೆಲ್ಲ ಸ್ಟೋರಿಯಲ್ಲಿ, ಅಲ್ಲಿ ಹೋಗಿದ್ರಂತೆ, ಹಂಗಾಯ್ತಂತೆ ಅಂತೆಲ್ಲ. ಇದೆಲ್ಲ ಹೋದವ್ರು ಯಾರು? ಕಣ್ಣಾರೆ ಕಂಡವ್ರು ಯಾರು? ನಾ ಹೇಳಿದ್ನಲ್ಲ 3-4 ದಿನದಿಂದ ನಮ್ ಗೋವಿಂದಣ್ಣ ಅಲ್ಲೇ ಇದ್ರು ಅಂತೇಳಿ. ಅವ್ರು ಇವೆಲ್ಲ ಕಣ್ಣಾರೆ ನೋಡಿದಾರೆ. ಅವರು ಈ ಟೀಮ್ ಹಿಂದೆನೆ ಅವರು ಓಡಾಡಿದ್ದಾರೆ. ಅಲ್ಲಿ ಏನ್ ಕೇಳಿದ್ದಾರೆ, ಏನ್ ಹೇಳಿದ್ದಾರೆ, ಏನ್ ಬರ್ಕೊಂಡಿದ್ದಾರೆ ಎಲ್ಲ ಇವ್ರಿಗೆ ಗೊತ್ತಾಗಿದೆ. ಗೋವಿಂದಣ್ಣನ ಕೈಯಲ್ಲಿ ಆಲ್ರೆಡಿ ರಿಪೋರ್ಟೇ ಇದೆ ನಿಕೇಶ್. ಆ ರಿಪೋರ್ಟ್ ಇನ್ನೂ ಮಜವಾಗಿದೆ, ಅದು ನೆಕ್ಸ್ಟ್ ಕೊಡ್ತೀವಿ ನಾವು. ಅಲ್ಲ ವೀರೇಂದ್ರ, ಈಗ ಸಾರ್ವಜನಿಕರು ಏನ್ ಹೇಳ್ತಿದ್ದಾರೆ ಗೊತ್ತಾ? ಸಾರ್ವಜನಿಕರು ಹೇಳ್ತಾ ಇರುವಂತದ್ದು ಏನಿಲ್ಲ ಸರ್, ಬಿಡಿ ಸರ್, ಇವ್ರು ಬರೀ ರಾಜಕೀಯ ಮಾಡ್ತಿದ್ರಷ್ಟೇ. ಈ ಸದನ ಏನೋ ಇನ್ನೇನು ಮುಗಿಯೋತ್ತಲ್ವಾ, 10 ಡೇಸ್ ಮುಗ್ದ್ರ ಮೇಲೆ ಏನೂ ಇರಲ್ಲ, ಇದೆಲ್ಲ ಬಿದ್ದೋಗ್ಬಿಡತ್ತೆ ಅಂತ ಹೇಳ್ತಾರೆ. ಅಂದ್ರೆ ಮುಗಿಯೋ ತನಕ ಮಾತ್ರನ ಇದೆಲ್ಲ ಚರ್ಚೆ, ಆಮೇಲೆ ಎಲ್ಲ ಮುಗ್ದೋಗ್ಬಿಡತ್ತೆ ಏನ್ ಕತೆ ಅಂತ. ಈಗ ಏನ್ ಗೊತ್ತಾ ನಿಕೇಶ್? ಹೌದು, ನೀವು ಹೇಳಿ ಸರಿ ಇದೆ. ಈಗ ಸದನ ಟೈಮಲ್ಲಿ ಇಂಥದ್ದೆಲ್ಲ ಸ್ವಲ್ಪ ಹೆಚ್ಚೇ ನಡೆಯುತ್ತೆ. ಮತ್ ನೋಡಿ, ಈಗ ಕ್ರಾಸ್ ವೋಟಿಂಗ್ ಟೈಮಲ್ಲೂ ಒಂದು ರಿಪೋರ್ಟ್ ಕೊಟ್ಟರು. ಏನಾಯ್ತು ಆ ರಿಪೋರ್ಟ್ ಇಂದ? ಏನಾಯ್ತು ನನಗೆ ಹೇಳಿ, ಅದ್ರ ರಿಸಲ್ಟ್ ಏನ್ ಹೇಳಿ? ಏನು ಇಲ್ಲ. ಈಗಲೂ ಅಷ್ಟೇ, ಇವ್ರು ಕಾಡೊಳಗೆ ಹೋಗ್ದೆ, ಕಾಡೊಳಗೆ ಏನಾಯ್ತು ಅಲ್ಲಿ ನೋಡ್ದೆ. ಈಗ ಅರಣ್ಯಾಧಿಕಾರಿಗಳನ್ನ ಜೊತೆ ಕರ್ಕೊಂಡೋಗಿ ಇವ್ರೇನಾದ್ರು ಸ್ಥಳ ಪರಿಶೀಲನೆ ಮಾಡಿ, ಪರಿಶೋಧನೆಯನ್ನು ಮಾಡಿ, ಜೊತೆಗೆ ಇವ್ರು ಎಕ್ಸ್ಪರ್ಟ್ಸ್ನ ಕರ್ಕೊಂಡೋಗಿ ಅವ್ರು ನಿಜವಾಗಿಯೂ ಏನಾದ್ರು ಸತ್ಯಶೋಧನೆ ಮಾಡಿದ್ರೆ, ಅದ್ರಲ್ಲಿ ಏನಾದ್ರು ಸತ್ಯ ಗೊತ್ತಾದ್ರೆ ಅದಕ್ಕೊಂದು ವ್ಯಾಲ್ಯೂ ಇರುತ್ತೆ. ಹೌದಾ? ಹೌದು. ಇದು ಏನು ಇಲ್ಲ, ಎಂಥದ್ದು ಇಲ್ಲ, ಅವ್ರು ಹಂಗೆ ಹೇಳಿದ್ರು, ಇವ್ರು ಹಿಂಗೆ ಹೇಳಿದ್ರು ಅಂತ ಹೇಳಿ ಹೇಳಿದ್ರೆ ಈಗ ಅದು ಹೆಂಗೆ ಸತ್ಯ ಹೆಂಗೆ ಹೊರಗೆ ಸಾಧ್ಯ ಹೇಳಿ? ಈಗ ಒಂದು ಗಾದೆ ಮಾತಿದೆಯಲ್ಲ, ಏನು? ಈಗ ರವಿ ಕಾಣದ್ದನ್ನು ಕವಿ ಕಂಡ ಅಂತ ಹೇಳ್ತಾರೆ. ಏನಕ್ಕೆ?
ರವಿ ಕಾಣದೇ ಇರೋದನ್ನ ಕವಿ ಕಣ್ಣಂತೆ, ಯಾಕಂದ್ರೆ ಅವರು ಹಾಗೆ ಕಲ್ಪನಾ ಲೋಕದಲ್ಲಿ ಅಂತೇಳಿ. ಇದು ಈಗ ಕಲ್ಪನೆಯಲ್ಲಿ ಬರ್ಬೇಕಷ್ಟೇ. ಕಾಡೊಳಗೆ ಹೀಗಿರ್ಬೋದು ಅಲ್ಲಿ ಶಂಕರ್ನಾಗ್ದೊಂದು ಫಿಲಮ್ ಹಾಡಿದೆ, ನೀವು ಕೇಳಿರ್ಬೋದು. ಹೌದು. ಕಾಡ ನೋಡ ಹೋದೆ ಕವಿತೆಯೊಡನೆ ಬಂದೆ ಅಂತೇಳಿ. ಇವ್ರು ಕಾಡ್ ನೋಡಕ್ಕೂ ಹೋಗಿಲ್ಲ, ಇವ್ರು ನಾಡೇ ನೋಡಿ ಬಂದು ರಿಪೋರ್ಟ್ ಕೊಟ್ರು ಅಂತೇಳಿ. ನಾಡ ನೋಡ ಹೋದೆ ಒಂದಿಗೆ ಬಂದೆ ಅಂತೇಳಿ ಇವ್ರು ಕೊಡ್ಬೇಕಷ್ಟೇ. ಹಂಗಾಗ್ಬಿಟ್ಟಿದೆ ಪರಿಸ್ಥಿತಿ ಅನ್ನೋದು. ಅಂದ್ರೆ ಇದು ನಾವು ಫೈನಲಿ ಏನ್ ಗೊತ್ತಾ ನಿಕೇಶ್, ಹೌದು. ಕಡೆಗೂ ಸತ್ಯ ಹೊರಗೆ ಬರ್ತಾ ಇದೆಯಾ? ಅದೇ ಇದೆಲ್ಲದರ ತಾತ್ಪರ್ಯ ಏನು ಅಂತ ನೋಡೋದಾದ್ರೆ ಇವ್ರು ಹಿಂಗಂದ್ರು ಇದ್ರಲ್ಲೇ ಮುಗ್ದೋಗುತ್ತಾ ಅಂತ. ಓಕೆ, ಟೈಮ್ ಆಯ್ತು ವೀರೇಂದ್ರ, ತುಂಬಾ ಧನ್ಯವಾದ ಮಾಹಿತಿಗೆ. ವೀಕ್ಷಕರು, ಇದಾಗಿತ್ತು ಇವತ್ತಿನ ಒಳನೋಟ ವಿಶೇಷ. ನೀವು ನೋಡ್ತಾರೆ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.